ಧನು ಇಷ್ಟನಾ, ಚೇತು ಇಷ್ಟನಾ, ನಿನ್ ಗಂಡ ಇಷ್ಟನಾ? ನಮ್ 3 ಜನನು ಇಷ್ಟಪ್ಪ. ಯಾರನ್ನ ಒಬ್ಬರೇ ಹೆಸರು ಹೇಳ್ಬೇಕು ನೀನು. ಒಬ್ರ ಹೆಸರು ಅದ್ ಹೆಂಗೆ ಹೇಳಿ? ಇಬ್ರು ಗಂಡ ಮಕ್ಳು ಇಬ್ರು, ಗಂಡನು ಇಷ್ಟ ಮಕ್ಕಳು ಇಷ್ಟ ಅಲ್ವಾ? ಸರಿ ಮಮ್ಮಿ, ನಿನ್ ಮದ್ವೆ ಯಾವಾಗ ಆದೆ? ನಾನು ಹುಟ್ಟಿದ್ ನಿಂಗೆ ಒಳ್ಳೇದ್ ಅನ್ಸ್ತಾ ಕೆಟ್ಟದ್ ಅನ್ಸ್ತಾ? ನಮ್ಗೆ ಒಳ್ಳೇದಾಯ್ತಪ್ಪ ದಿನ ಹುಟ್ಟಿದ್ದು. ಯಾಕೆ? ಅವತ್ತಿಂದ ಸಂಕಟ ಪಟ್ಟಿ ನೋವು ಪಟ್ಟಿ ಸಾಕಾಗಿತ್ತು. ನೀನು ಹುಟ್ಟಿದ್ಮೇಲೆ ಸ್ವಲ್ಪ ನಮಗೆ ಸಮಾಜಕ್ಕೆ ಬೆಲೆ, ನಮ್ಮ ಅಣ್ಣ ತಮ್ಮದಿರು ಅವರ ತಾಯಿಗೆ ಎಲ್ಲ ನಮ್ಮ ವಂಶ ಬೆಳೀತು ಅಂತ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಮುಂಚೆ ಹೆಂಗಿತ್ತು ನಿನ್ ಪರಿಸ್ಥಿತಿ? ಆವಾಗ ಕಷ್ಟನೇ ಇತ್ತು, ಮನೇಲೆಲ್ಲ ಸ್ವಲ್ಪ ಒಂಥರ ನೋಡೋರು, ಮಕ್ಕಳೆಲ್ಲ ಏನಿಲ್ಲ ಅಂತ ಅವಾಗ ಸಂಕಟಪಟ್ಟೆ. ದೇವ್ರನ್ನೆಲ್ಲ ಬೇಡ್ಕೊಂಡೆ, ದೇವರು ಹೊರ ಕೊಟ್ಟ. ನಾನು ಏನೋ ಕೇಳ್ಪಟ್ಟೆ ನಿಂಗೆ ಪಪ್ಪಂಗೆ ಇನ್ನೊಂದು ಮದ್ವೆ ಮಾಡೋ ತರ ಇತ್ತಂತೆ ನಾನು ಹುಟ್ಟಿಲ್ದಿದ್ದಕ್ಕೆ. ಪಪ್ಪ ಅವರೆಲ್ಲ ಮದುವೆ ಮಾಡಬೇಕು, ನಮ್ಮ ವಂಶಕ್ಕೆ ಮಕ್ಕಳಿಲ್ಲ ಅಂತ ಅಂದ್ಕೊಂಡಿದ್ರು. ಆಮೇಲೆ ದೇವರು ನೋಡಪ್ಪ, ಆಗ್ಲೇನೆ ಇನ್ನೊಂದು ಮದ್ವೆಗೆ ಹೋಗ್ಬಿಟ್ಟಿದ್ರು ಅಂತ ಕಾಲ ಆಗ. ಮಮ್ಮಿ, ಯಾವತ್ತಾದ್ರೂ ನಿನಗೊಂದು ದೊಡ್ಡ ಸುಳ್ಳು ಹೇಳಿದ್ಯಾ? ನಾನು ಯಾವುದು ಸುಳ್ಳು ಹೇಳಿಲ್ಲಪ್ಪ, ಮಕ್ಕಳು ಮದುವೆ ಯಾವುದು ಸುಳ್ಳು ಹೇಳಿಲ್ಲ. ಮಮ್ಮಿ, ನಾನೀಗ ಒಂದು ಹುಡುಗಿ ಇಷ್ಟಪಟ್ರೆ ನಿನ್ ರಿಯಾಕ್ಷನ್ ಹೇಗಿರುತ್ತೆ? ನೀನು ನಮ್ಗೆ ಇಷ್ಟ ಆದ್ರೆ, ನಮ್ಮ ಇದು ಆದ್ರೆ ಮಾಡ್ಕೊಂಡ್ಬಂದ್ರೆ ನಾವು ಒಳಗಡೆ ಇಟ್ಕೊಂತೀವಿ, ಸಂತೋಷ ಪಡ್ತೀವಿ. ಏನ್ ನಮ್ ಜಾತಿನೇ ಆಗ್ಬೇಕಾ? ಪ್ರೀತಿ ನೋಡುವಾಗ ನಮ್ ಜಾತಿನೇ ಬರುತ್ತಾ? ಅದೆಲ್ಲ ಬೇಡ. ಇವಾಗ ಮುಸ್ಲಿಮ್ಸ್ ಅಕ್ಕ ಆದ್ರೆ ನಮ್ಮ ಮನೆ ಕರ್ಕೊಬಾರ. ಮುಸ್ಲಿಮ್ಸ್ ಅಲ್ಲ, ಕನ್ನಡದವ್ರನ್ನೇ ಗೌಡ್ರು ಯಾರನ್ನೋ ಆಗೋದು. ಅದೆಲ್ಲ ನಮ್ಮ ಇದಕ್ಕೆ ಆಗಲ್ಲಪ್ಪ. ನಮ್ಮ ಜನ ಒಂಥರ ನೋಡ್ತಾರೆ, ನಮ್ಮ ಜಾತಿ ಕುಲದಲ್ಲೇ ಆಗ್ಬೇಕು. ನೋಡಿ ಫ್ರೆಂಡ್ಸ್, ಜಾತಿಗೆ ಕಟ್ಟು ಬಿದ್ದು ಹಿಂಗಿದ್ದಾರೆ ಅಂದ್ರೆ ಅಪ್ಪ ಜಾತಿ ಜಾತಿ. ನನ್ಗಂತೂ ನನ್ನ ಮಕ್ಕಳು ಹುಟ್ಟಿದ್ರೆ ನಾನು ಈ ತರ ಆಗಲ್ಲ. ಐ ಗಿವ್ ಕಂಪ್ಲೀಟ್ ಫ್ರೀಡಮ್ ಟು ದಟ್. ಮಮ್ಮಿ, ನಾನ್ ನಿಂಗೆ ಕೊಡ್ಸಿರೋ ಕಾಸ್ಟ್ಲಿ ಗಿಫ್ಟ್ ಏನು? ನನ್ಗೇನು ಕೊಡ್ಸಿಲ್ಲಪ್ಪ. ನೀನು ಏನೂ ಕೊಡ್ಸಿಲ್ಲ. ಒಂದ್ ಡಜನ್ ಗಾಜಿನ ಬಳೆ ಕೊಡ್ತಿದ್ದೇನೆ ಅಷ್ಟೇ. ಅದನ್ನೇ ಒಂದು ಗಿಫ್ಟ್ ಅಂತ. ಅವಾಗ ನಾನು ದುಡಿದು ಈಗ ದುಡಿತಿರೋದು ನಾನು. ಅವಾಗ 1 ಡಜನ್ ಬಳೆ ಕೊಡ್ಸೋಣಪ್ಪ, ಅದೇ ಸಂತೋಷ ನನಗೆ. ಮುಂದೆ ಕೊಡ್ತೀನಿ ಬಿಡ್ರಿ. ನೀನ್ ಕೇಳಿಲ್ಲ ಅಂದ್ರೂ ಹಿಂಗೆ ಸರ್ಪ್ರೈಸ್ ಆಗಿ ಕೊಡ್ತೀನಿ ನಾನು. ಮಮ್ಮಿ, ನಿನ್ಗೆ ಕೋಪ ಬಂದ್ರೆ ನನಗೆ ಬೈಯೋ 5 ಕೆಟ್ಟ ಪದಗಳು ಯಾರು? ಏನು ಸಿಟ್ಟು ಬರ್ತದೆ, ಏನೋ ಬೈತೀನಿ. ಅದೇ ಏನ್ 5 ಕೆಟ್ಟ ಪದ? ನನ್ನ ಮಗನೇನೋ ಏನೋ ಒಂದು ಬೈತೀನಿ. ಏನ್ 5 ಪದ? ಯಾವ್ದಾದ್ರು ಯಾವ್ದೋ ಒಂದು. ಏನೋ ಯಾಕಪ್ಪ ಹಿಂಗ್ ಮಾಡ್ತೀಯಾ, ಹಿಂಗೆಲ್ಲ ಮಾಡ್ಬಾರ್ದು. ಕೆಟ್ಟ ಪದ ನಾನು ಕೇಳ್ತಿರೋದ್, ನೀನ್ ಹೇಳ 5 ಪದ ಏನಂತ. 5 ಪದ ನಾಯಿ ನನ್ನ ಮನೆ ನನ್ನ ಮಗನೇ ಹೋಗು ಅಂತೀನಿ. ಮಮ್ಮಿ, ನಿನಗೆ ಧನುಷಲ್ಲಿ ಇಷ್ಟ ಆಗ್ದಿಲ್ದಿರೋ 2 ಬುದ್ಧಿ ಯಾವ್ದು? ನನ್ ಕೋಪ ಬರ್ಸಿದ್ರೆ ನನ್ಗೆ ಇಷ್ಟ ಆಗಲ್ಲ. ನನ್ ವಿರುದ್ಧ ಮಾತಾಡಿದ್ರೆ ಅದಿಷ್ಟ ಆಗಲ್ಲ. ನಾನು ಒಂದ್ ಬೈತೀನಿ. ನನಗೆ ಕೋಪ ಬಂದ್ರೆ ನನ್ ಭಯಂಗೆ ಅಲ್ಲ, ಹಂಗೆ ಮನ್ಸಲ್ಲೇ ಇಟ್ಕೊಳಕ್ ಆಗುತ್ತಾ? ಅಯ್ಯೋ, ತಂದೆ ತಾಯಿನ ಬೈತಾರೆ, ಅದನ್ನ ಸಮಾಧಾನವಾಗಿ ಹೇಳ್ಬೇಕು, ಹಿಂಗಲ್ಲ ಮಮ್ಮಿ ಹಿಂಗೆ ಅಂತ. ಸರಿ ಮಮ್ಮಿ, ಈಗ ನಾನು ಅವಾಗೆಲ್ಲ ನಾನು ಓದ್ತಿರ್ಲಿಲ್ಲ. 0 ಇಂದ ಈಗ ಒಂದು MBA ಮಾಡಿ ಹಠ ತಗೊಂಡು ಈಗ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಏರ್ಪೋರ್ಟಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ತುಂಬಾ ನೆನ್ನೆ ರಾತ್ರಿ ವಿಡಿಯೋ ನೋಡಿದೆ, ತುಂಬಾ ಒಳ್ಳೇದಾಯ್ತು. ನಾವಿಬ್ರು ನೋಡಿದೆ, ಸಂತೋಷ ಆಯ್ತು. ನನ್ನ ಮಗ ಏರ್ಪೋರ್ಟಲ್ಲಿ ಈ ತರ ಮಾತಾಡ್ತಾರನಲ್ಲ, ಏನು ಅಂತ ನಮಗೆ ಸಂತೋಷ ಆಯ್ತು, ಖುಷಿ ಆಯ್ತು, ಒಳ್ಳೇದಾಯ್ತು. ನನ್ನ ಮಗ ಹಿಂಗೆ ಬೆಳೀಲಿ ಅಂತ ಸಂತೋಷ ಪಟ್ಟು. ಮಮ್ಮಿ, ನಿಮ್ಗೂ ಮತ್ತೆ ಪಪ್ಪಂಗೂ ಏಜ್ ಡಿಫ್ರೆನ್ಸ್ ಏನು? ಒಂದು 4 ವರ್ಷ 3 ವರ್ಷ ಇರ್ಬೇಕನ್ನು. 3-4 ವರ್ಷ ಇರ್ಬೇಕು. ಸ್ವಂತ ಅತ್ತೆ ಮಗಳನ್ನ ಮಾವನ್ ಮಗನ್ನೇ ಮದ್ವೆ ಆಗಿದ್ಯಾ? ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ? ಮಾವನ್ ಮಗನ ಅವಾಗ ಕಷ್ಟ, ಅವಾಗ ಮದ್ವೆ ಮಾಡಕ್ಕೆ ನಮ್ಮ ತಂದೆ ತಾಯಿಗೆ ಏನು ಇಲ್ಲ, ಕಷ್ಟ ಅಂದ್ರೆ ಕಷ್ಟ ಜೀವನ. ಅವ್ರ ತಮ್ಮ ಬಂದ್ರು, ನಮ್ಮ ತಾಯಿ ಹೇಳಿದ್ರು, ನನ್ಗೆ ಹೊರಗಡೆ ಕೊಟ್ಟು ಮಾಡೋಕ್ಕಾಗಲ್ಲಪ್ಪ ಅಂತ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರು. ಆಮೇಲೆ ತಮ್ಮ ಅಣ್ಣನ ಮಗ ಇದ್ರಲ್ಲ, ತಂದು ಕಟ್ಟಾಕ್ಬಿಟ್ರು. ಅವಾಗಿಂದ ನನಗೆ ಕಷ್ಟನೇ. ಏನೋ ಅವತ್ತಿಂದ ಏನೋ ಆಗಿದ್ದ, ಏನೋ ಅವ್ರ ಕೈಲಾಗಲ್ಲ. ಹೆಂಡತಿ ಮಕ್ಕಳು ಸಾಕ್ತಾ ಇದ್ರು, ಏನೋ ಹಿಂಗೆ ಸಾಕೊಂಡು ಹೋಗ್ತಾರೆ. ಮುಂದೆ ಹಿಂಗೆ ಇದ್ರೆ ಗಂಡನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನು ಇಲ್ಲ ಪಾಪ, ಚೆನ್ನಾಗಿ ಅವ್ರು ಎಂತೋರನ್ನ ಕುಳ್ಳನೋ ಕುಂಟನೋ ಕಾಲು ಏನೋ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂತಾರೆ. ಮಮ್ಮಿ, ನಿಮ್ ಮಗನ್ಗೆ ಯಾವಾಗ ಮದ್ವೆ ಮಾಡ್ತೀಯ? ನಿಮ್ಗೆ ಎಂತ ಸೊಸೆ ಬೇಕು? ನಮ್ಗೆ ಕೇಳೋದು, ನಾವು ಒಳ್ಳೆ ನಮ್ಮ ಮನೆ ತಕ್ಕನಾಗಿ ನಮ್ಮ ಸಂಸಾರ ನಡ್ಕೊಂಡು ಹೋಗೋಳು, ನಮ್ಮ ಸಂಸಾರಕ್ಕೆ ಆಗುವಂತೋಳು ನಮಗ್ ಸಿಕ್ಕಿದ್ರು ಒಳ್ಳೇದು. ಮಮ್ಮಿ, ನಾನ್ ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತೀಟೆ ಜಾಸ್ತಿ, ನನಗೆ ಜಾಸ್ತಿ ಕೋಪ ತಂದಿರೋದು ಯಾವ ವಿಷಯ? ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡಕ್ ಹೋಗ್ತಾ ಇದ್ದಲ್ಲ, ಶ್ರಮಣ ಇದು
ಶಾಮಣ್ಣವ್ರ ಮನೆ ಹತ್ರ ಜಾತ್ರೆ ಬಂದ್ರೆ ಮಮ್ಮಿ ನನ್ಗೆ ಆಟ ಸಾಮಾನು ಕೊಡು ಅಂತ ಆಟ ಮಾಡ್ತಾ ಇದ್ದೆ. ಅವಾಗ ಜಾತ್ರೆಗೆ ಹೋದ್ರೆ ನನಗೆ ಯಾಕಪ್ಪ ಜಾತ್ರೆ ಬರ್ತದೆ, ನೀವು ಇಷ್ಟೊಂದು ಹಿಂಸೆ ಕೊಡ್ತಾನೆ, ನಿಮ್ಮಪ್ಪ ಕಾಸು ಕೊಡೋಕ್ಕಿಲ್ಲ, ಯಾಕಪ್ಪ ಹಿಂಗೆ ಮಾಡ್ತಾನೆ ಅಂತ ನನಗೆ ಅಳು ಬರೋದು. ಅವಾಗ ಏನು ಮಾಡಲಿ, ಒಡೆದು ಮಡಗಿವ್ನಿ, ಉಡೋಗ್ಬಿಟ್ಟಿವಿ, ನಾಯಿ ಮುಂಡೆ ಕೋತಿ ಮುಂಡೆ ಅನ್ಕೊಂಡು. ಅವಾಗ ನಾನು ಸುಮ್ಮನೆ ಆಗಿದ್ದೀನಿ. ಮಕ್ಕಳಂದ್ರೆ ಎಲ್ಲ ಚಿಕ್ಕ ಆಟ ಸಾಮಾನು ಆಟ ಆಡೋದಿದ್ದೇ ಇರುತ್ತೆ, ಅದನ್ನ ಕೊಡ್ಸೋಕು ಆಗಲ್ಲ ಅಂದ್ರೆ ಹೆಂಗೆ ಫ್ರೆಂಡ್ಸ್? ಇವ್ರಿಗೆ ನೋಡಿ ಅದನ್ನೇ ಕಷ್ಟ ಅಂತಾರೆ. ನಾನೇನ್ ದೊಡ್ಡದು ಕೇಳ್ತಿರ್ಲಿಲ್ಲ ಅವಾಗ, ಚಿಕ್ಕದಿದೆ ಕೇಳ್ತಿದ್ರು. ಅದೇ ನಮ್ಮ ಕಷ್ಟ, ಜೀವನಕ್ಕೆ ಕಷ್ಟ ಅಲ್ವಲ್ಲ, ಕಷ್ಟ ಅಲ್ಲ, ಊಟ ಮಾಡಕ್ಕೆ ಕಷ್ಟ. ಕೆಲ್ಸ ಇತ್ತಲ್ಲ, 1,000 ಸಂಬಳಕ್ಕೆ ಏನ್ ಬರ್ತದೆ? ಸರಿ, ನಾನೀಗ ಮಮ್ಮಿ ನಾನು MBA ಮಾಡಿಲ್ಲ ಅಂದ್ರೆ ಬೇರೆ ಓದ್ಬೇಕು, ನಾನು ಏನ್ ಓದ್ಬೇಕಂತ ನಿಂಗೆ ಆಸೆ ಇತ್ತು? ನಾವು ಡಿಗ್ರಿ ಓದಿಸ್ಬಿಟ್ಟು ಏನಾದ್ರೂ ಕೆಲಸ ಕಳ್ಸೋಣ ಅನ್ಕೊಂಡಿದ್ದು. ನೀನು ತುಂಬಾ ಹಠ ಮಾಡಿದೆ, ನಾನು MBA ಮಾಡ್ಬೇಕು ಮಮ್ಮಿ ಅಂತ. ನಾವೇನೋ ಮಾಡ್ಕೊಳ್ಳೋಣ, ಒಂಚೂರು ಮನೆ ಏನೋ ಕಟ್ಟೋಣ ಅನ್ಕೊಂಡಿದ್ದು. ಆದ್ರೆ ನೀನು ಹಠ ಮಾಡಿದ್ಕೆ ಏನೋ ಮಾಡ್ಕೊಂಡು ಓದ್ಕೊಂಡ್ಲಿ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು. ನಾನು ಇನ್ನ ಓದ್ತೀನಿ ಅಂದ್ರೆ ಓದಿಸ್ತೀರಾ? ಈಗ ನಮ್ಮ ಕೈಲಾಗಲ್ಲಪ್ಪ, ನೀನು ಕೆಲ್ಸಕ್ಕೆ ಹೋಗ್ಕೊಂಡು ಓದ್ಕೋಬಹುದು, ನಮ್ಮ ಕೈಲಿ ಶಕ್ತಿ ಇಲ್ಲಪ್ಪ. ಆಕ್ಚುಲಿ ಅವ್ರು MBA ಮಾಡ್ಸಿರೋದ್ರೆ ದೊಡ್ಡ ವಿಷಯ ಫ್ರೆಂಡ್ಸ್. ಇನ್ನು ನಾನು ಓದ್ಬೇಕಂದ್ರೆ ನಾನು ದುಡ್ಕೊಂಡು ಓದ್ಬೇಕು. ಅದು ಈಗ ಮನೆ ಪರಿಸ್ಥಿತಿನೂ ಅಷ್ಟಕ್ಕೆ ತುಂಬಾ ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತೆ ಮಮ್ಮಿ, ನಾನು ಕುಡಿದ್ರೆ ಸೇದಿದ್ರೆ ನಿನ್ ರಿಯಾಕ್ಷನ್ ಹೆಂಗಿರುತ್ತೆ? ಪರ್ಕೆ ತಂಡಲ್ಲೆಲ್ಲ ಕೋಲೋ ಕಡ್ಡಿನೋ ಇದ್ರೆ ಹೊಡೆದ್ಬಿಟ್ಟು ಹಚ್ಕೊಡ್ತೀನಿ. ಯಾಕೆ ಹೀಗೆ ಕಾಮನ್ ಆಗ್ಬಿಟ್ಟಿದ್ದಿಲ್ಲ ಅದೆಲ್ಲ ನಮ್ಮ ವಂಶದಲ್ಲಿ, ನಮ್ಮ ಮನೆತನದಲ್ಲಿ ಬಂದಿಲ್ಲ ನಮ್ಗೆ, ಅದೆಲ್ಲ ಆಗಲ್ಲ, ಅದಿಷ್ಟನೇ ಆಗಲ್ಲ ನಮ್ಗೆ. ಮತ್ತೆ ಮಂಜು ಅಂಕಲ್ ಅವರು ಹೊಟ್ಟೆ ಪಾಡಿಗೆ ಜೀವನಕ್ಕೆ ಅವ್ರು ಕೆಲಸ ಮಾಡ್ತಾವ್ರೆ, ಅವ್ರಿಗೆ ಕುಡಿತಾರ ಕೆಲಸ ಮಾಡ್ತಾರೆ. ಇವಾಗ ನನ್ಗೂ ಕೊಟ್ರೆ ನಾನು ಮನೆ ಮಾಡ್ತೀನಿ ಏನ ಮಾರದಿದ್ರೆ, ಅವ್ರ ಜೀವನಕ್ಕೆ ಅವ್ರು ಮಾಡ್ಕೊಂತಾರೆ. ಗೊತ್ತಾ, ನಮ್ ಪ್ರಪಂಚ ನಡೀತಿರೋದೇ ಕುಡುಕರಿಂದ, ಸಮಾಜದಿಂದ. ಯಾರ ನಮ್ಮ ಇದು ಮನೆತನದಲ್ಲಿ ಅದು ಬಂದಿಲ್ಲ, ನಮ್ಗೆ ಅದಾಗೋದು ಇಲ್ಲ. ನಮ್ಗೇನು ಏನೋ ಯಾವಾಗ ಒಂದ್ಸಲಿ ಕುಡಿತೀನಿ ಅಂತ ಯಾವಾಗ್ಲೂ ಬೇಡ ನಮ್ಗೆ, ಅದು ಇದೇ ಬೇಡ. ಅದೇ ಆದ್ರೂ ಒಂದ್ ಹಣ್ಣು ಹಂಪ್ಲು ಒಂದೇನಾದ್ರೂ ಒಳ್ಳೆ ಹೋಟೆಲ್ ಊಟ ಮಾಡಿ, ಅದು ಒಂಥರ. ಮಮ್ಮಿ, ನಾನು ಹುಟ್ಟಿದ ಹಾಸ್ಪಿಟ್ಲ್ ಹೆಸರೇನು? ನಾನು ಹುಟ್ಟಿದಾಗ ನಿನ್ಗೆ ಖುಷಿ ಆಯ್ತಾ? ನಿನ್ಗೆ 5 ವರ್ಷ ಬೇರೆ ಮಕ್ಳು ಇರ್ಲಿಲ್ಲ. ಖುಷಿ ಆಯ್ತು. ಅವತ್ತೇ ಮನೆ ದೇವ್ರ ನೆನ್ಸ್ಕೊಂಡು ಸಂತೋಷ ಪಟ್ಟೆ, ಏನು ಗಂಡ್ ಮಗು ಆಯ್ತು ಅಂತ. ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಖುಷಿ ಆಯ್ತು. ಎಲ್ಲಾರ್ಗು ನೀನ್ ಅವತ್ತಿಂದ ನೀನೇ ವಂಶಕ್ಕೆ ಗಂಡ್ ಮಗ ಅಂತ ಹುಟ್ಟಿದ್ಕೆ ನಮ್ಮ ಮನೆ ವಂಶಕ್ಕೆದವ್ರಿಗೆಲ್ಲ ಖುಷಿ ಪಟ್ರು. ಅದ್ದೂರಿಯಾಗಿ ನಾಮಕರಣ ಮಾಡಿದ್ರು, ಎಲ್ಲ ಮಾಡಿದ್ರು. ನಿಂಗ್ ಬೇರೆ ಭಯ ಆಗ್ತಿತ್ತು, ಮಗು ಹೆಂಗ್ ಹುಟ್ಟು ಬಿಡುತ್ತೋ? ಆತರ ನಿಮ್ ತಂದೆಗೆ ಆತರ ಕಾಲ ಆತರ ಆಗಿತ್ತಲ್ಲ, ಅದೊಂದು ಭಯ ಇತ್ತು. ಮಗುಗೆ ಕಾಲು ಏನಾಗುತ್ತೋ ದೇವ್ರೆ ಅಂತ ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡಿದ್ದೆ. ದೇವ್ರು ಎಲ್ಲ ಕಾಪಾಡ್ತಾನೆ. ಇದು ಪಪ್ಪಂಗೆ ಲೈಕ್ ಕಾಲ್ ಯಾವಾಗ ಹಂಗಾಗಿತ್ತು? ಅದು ನನ್ ಮದ್ವೆ ಆಗಿ 6 ತಿಂಗಳಿಗೆ ಆತರ ಆಗೋಯ್ತು. ಅವಾಗ ನಮ್ಮೂರವರೆಲ್ಲ ಜನ ಏನಂದ್ರು, ಅಪ್ಪ ಏನಪ್ಪ ರೇವಣ್ಣ ತಗೊಂಡೋಗಿ ಆ ಹುಡ್ಗನ ಅವ್ರು ಕೊಟ್ಬಿಟ್ಟು ಅಯ್ಯಪ್ಪ ಹಂಗಾಗೋದ್ರು, ಹುಡುಗಿ ಜೀವನ ಹೆಂಗೆ? ಇವ್ರು 3 ತಿಂಗಳಿಗೆ ಆಸ್ಪತ್ರೆಯಲ್ಲಿನೇ 3 ತಿಂಗಳು ಆಸ್ಪತ್ರೆಯಲ್ಲಿದ್ರು. ನನ್ಗೆ ಅವಾಗ ಏನು ಅಷ್ಟು ಇದಿರ್ಲಿಲ್ಲ, ಜವಾಬ್ದಾರಿನ ಮತ್ತೆ ನಮ್ಮ ಮಾವ ಇದ್ರಲ್ಲ ಅವ್ರವ್ರೆ ಅನ್ಕೊಂಡು ನನ್ಗೆ ಅಷ್ಟು ಇದಿರ್ಲಿಲ್ಲ. ಆ ಥರ ಇದ್ದೆ. ಮಮ್ಮಿ, ನೀನ್ ಎಷ್ಟು ಓದಿದ್ಯಾ? ನಾನು SLC ಓದಿದ್ದೀನಪ್ಪ. ಅಷ್ಟೇ? ಯಾಕೆ ಮುಂದಕ್ಕೆ ಓದ್ಲಿಲ್ಲ ನೀನು? ನಮ್ಮ ತಾಯಿ ಮನೆಯಲ್ಲಿ ತುಂಬಾ ಕಷ್ಟ, ಜೀವನ ಮಾಡಕ್ಕೆ ಕಷ್ಟ, ಊಟಕ್ಕೆ ಇಲ್ಲ. ತಂದೆ ತಾಯಿ ಕೂಲಿಗೆ ಹೋಗೋದು. ನಾವು 3 ಜನ ಮಕ್ಕಳು, 3 ಜನ ಸಾಕಕ್ಕೆ ಕಷ್ಟ ಇತ್ತು ಅವ್ರಿಗೆ. ಗಂಗರಾಜ್ ಮಾಮೂನ್ ಎಲ್ಲ ಓದಿಸ್ರು, ನೀನ್ ಯಾಕೆ ಓದಿಸ್ಲಿಲ್ಲ? ಅವನು ಸ್ವಲ್ಪ ಓದ್ತಾ ಇದ್ದ, ನಾವು ಸ್ವಲ್ಪ ಓದ್ತಾ ಇರ್ಲಿಲ್ಲ. ಅವನೇನೋ ಓದ್ಲಿ ಅಂದ್ಬಿಟ್ಟು ನಮ್ ತಂದೆ ತಾಯಿ ಓದಪ್ಪ ಅಂತ ಟಿಪ್ಸ್ ಅಂದ್ರೆ ಸೈಕಲ್ ತಕ್ಕೊಟ್ಟಿದ್ರು. ಹೋಗೋನು, ನಮ್ ಪೆನ್ನೇ ಪೆನ್ಸಿಲೇ ಕೊಡಿಸ್ತಾ ಇರ್ಲಿಲ್ಲ. ನಾವೇನಪ್ಪ ಮಾಡೋಣ? ಅದೇನೆ, ಯಾರೇ ಆಗ್ಲಿ ಓದಿಸ್ತೀನಿ ಅಂದ್ರೆ ದುಡ್ಡು ಕೊಟ್ಟು ಓದಿಸ್ತಾರೆ. ಓದಲ್ಲ ಅಂದ್ರೆ ಏನು ಓದ್ಸಕ್ಕಾಗತ್ತೆ? ಕಷ್ಟಪಟ್ಟು ದುಡ್ಡು ಕೊಟ್ಟು ನಿನ್ ಮೇಲೆ ಬಂಡ್ಬಾಳಕ್ ಓದಿಸ್ತೀನಿ ಅಂದ್ರೆ ನೀನ್ ಓದಿದ್ರೆ ಅದಕ್ಕೊಂದ್ ಬೆಲೆ, ಇಲ್ಲಾಂದ್ರೆ ಇಲ್ಲ. ಊಟ ಇಲ್ವಲ್ಲ, ಸೌದೆ ಹಾಕೊಂಬರಕ್ ಹೋಗ್ಬೇಕಾಗಿತ್ತು, ಅದೇ ಎಮ್ಮೆ ಹುಲ್ಕುಯ್ಕೊಂಬರಕ್ ಹೋಗ್ಬೇಕಾಗಿತ್ತು. ಮನೇಲಿ ಕಷ್ಟ, ಊಟನೇ ಇಲ್ಲ ನಮ್ಗೆ. ಒಂದ್ ಅಕ್ಕಿ ರೊಟ್ಟಿ ಮಾಡಿದ್ರು ಅಂದ್ರೆ ಅದೇ ನಮ್ಗೆ ಹಬ್ಬ. ಜೀವನ ನಮ್ಗೆ ಏನು ಇಲ್ಲ. ಕೂಲಿ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ಊಟ ನಮ್ಗೆ. ಆ ತರ ಇತ್ತು ಪರಿಸ್ಥಿತಿ. ಅವಾಗ ಏನ್ ಮಾಡೋಣ ನೋಡಿ, ಆಗ್ಲೇನೆ ಅಷ್ಟು ಕಷ್ಟ ಅಂತೆ ಫ್ರೆಂಡ್ಸ್. ಈಗ ನನಗೆ ಫೋನ್ ಇಲ್ಲ, ನನಗೆ ಬಟ್ಟೆ ಇಲ್ಲ, ನನಗೆ ಗಾಡಿ ಇಲ್ಲ ಅನ್ನೋದು ಕಷ್ಟ. ಆಗ ತಿನ್ನಕ್ ಊಟನೇ ಇಲ್ದಿರೋದಂತ ಕಷ್ಟನು ಇವ್ರು ನೋಡಿದ್ದಾರೆ.
ಮತ್ತೆ ಮಮ್ಮಿ ನಿನಗೆ ನಮ್ಮ ಸಂಬಂಧಿಕರೆಲ್ಲ ಇವನು ಓದಲ್ಲ, ಇವನು ಇಷ್ಟೇ ಡಿಗ್ರಿ ಅಷ್ಟೇ ಓದಿರೋದು, ಇದು 10th ಓದಲ್ಲ ಅಂತ ಇದ್ದಾಗ ನಿನ್ಗೆ ಏನ್ ಅನ್ಸ್ತಿತ್ತು? ನಾವು ಓದಿಸ್ತಾ ಇದ್ವಲ್ಲ, ನಾವು ಇದಕ್ಕೆ ಒಳ್ಳೆ ಸ್ಕೂಲ್ಗಾಗಿತ್ತು ಹಾಕಿದ್ದು. ನಿನ್ಗೆ ಬೇರೆ ಭಯ ಬೇರೆ ಇತ್ತು, ನಾನು ಓದಲ್ಲ ಇವ್ನು ಏನ್ ಮಾಡ್ಕೊಂಡು? ಒಳ್ಳೆ ಸ್ಕೂಲ್ಗೆ ಹಾಕಿದ್ದೆ ನಾನು. ಟೆಸ್ಟ್ ಮಾಡ್ತಾ ಇದ್ರಲ್ಲ ಸ್ಕೂಲಲ್ಲಿ ತಿಂಗಳ ಅವಾಗೆಲ್ಲ ಕೇಳಿ ತಿಳ್ಕೊಂತ ಇದ್ದೆ ಮಾಸ್ಟ್ರನ್ನ. ಅವ್ರಿಲ್ಲಪ್ಪ ಇಷ್ಟು ಅಂತ ಅಲ್ಲೂ ಹೋಗಳಿವ್ನಿ ನಾನು. ನಮ್ಮ ಒಳ್ಳೆ ಹೊಡೀರಿ ಚೆನ್ನಾಗಿ, ಅವ್ನಿಗೆ ಭಯ ಇಡ್ರಿ ಅಂತ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದೆ. ಅವ್ರು ಹೋದಾಗೆಲ್ಲ ಹೇಳೋರು. ಆವಾಗ ಅವ್ರು ಸ್ಟಡಿ ಮಾಡಿದ್ರು, ಹೆಂಗೋ ಓದ್ದು. ಏನೋ ಎಷ್ಟು ಅದು ದೊಡ್ಡ ನನ್ನ ಲೈಫ್ ಜರ್ನಿ, ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ನಾನು ಹೆಂಗ್ ಓದ್ದೆ, ಏನ್ ಮಾಡಿದೆ, ಎಷ್ಟು ಬುಲ್ಲಿಂಗ್ಸ್ ಮಾಡಿದ್ರು ನನ್ನ ಬಗ್ಗೆ ಅಂತ. ತುಂಬಾನೇ ಕಷ್ಟಪಟ್ಟಿದ್ದೀನಿ ಮಾತ್ರ. MBA ಮಾಡಿ ಈಗ ಒಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ನಾಟ್ ಲೈಕ್ ದಟ್. ನನ್ನ ರಿಲೇಟಿವ್ಸ್ ಎಲ್ಲ ತುಂಬ ನನ್ನ ಬಾಡಿ ಬಗ್ಗೆ ಆಗಿರ್ಬೋದು, ನಾನು ಓದೋದ್ರ ಬಗ್ಗೆ ಆಗಿರ್ಬೋದು ತುಂಬಾನೇ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟು ನಾನು ಕಷ್ಟಪಟ್ಟು ಈ ಲೆವೆಲ್ಗೆ ಬಂತೀನಿ ಅಂತ. ಬಟ್ ಸ್ಟಿಲ್ ಅವ್ರಿಗೆ ಗೊತ್ತು ನಾನು ಇವತ್ತೇನೊಂದು ಮಾಡ್ತಿದ್ದೀನಿ ಅಂದರೆ ಇಟ್ಸ್ ಆಲ್ ಆಫ್ ಮೈ ಹಾರ್ಡ್ ವರ್ಕ್ ಅಷ್ಟೇ. ಮಮ್ಮಿ ನಿನ್ ಪಪ್ಪ ಅಂದ್ರೆ ಎಷ್ಟು ಇಷ್ಟ, ಅವ್ರ ಬಗ್ಗೆ ನಿನ್ಗೆ ಏನು ಅಭಿಪ್ರಾಯ ಐತೆ, ನೀನು ಹೆಂಗ್ ನೋಡ್ಕೊಂಡ್ರು ಅವತ್ತಿಂದ? ಯಾಕಂದ್ರೆ ಮದುವೆ ಆದಾಗಿಂದನು ಅವ್ರ ಬರೀ ತಮ್ಮ ತಂಗಿ ಅಂತ ಅವ್ರನ್ನೇ ನೋಡ್ಕೊಂಡಿದ್ದೆ ಆಯ್ತು. ಅವ್ರಿಗೆ ಮಾಡ್ಬೇಕು ಅಂತ ನಿನ್ಗೆ ಮದುವೆ ಆದಾಗ ಹೇಳ್ಬಿಟ್ಟಿದ್ರು. ಹೇಳು ಪರವಾಗಿಲ್ಲ, ಏನಂತ? ಇಲ್ಲ, ಎಲ್ಲಾನು ಅವ್ರಿಗೂ ತಂದೆ ತಾಯಿ ಇರ್ಲಿಲ್ವಲ್ಲ, ತಂದೆ ಇರ್ಲಿಲ್ವಲ್ಲ. ಆ ಸ್ಥಾನದಲ್ಲ ಯಪ್ಪ ದೊಡ್ಡ ಮಗ ಅಂತ ಇದ್ರು. ಅದು ಜವಾಬ್ದಾರಿ ಎಲ್ಲ ಅವ್ರಿಗಿತ್ತು, ಅದು ಮಾಡ್ಬೇಕಿತ್ತು ಅವರು. ಅದು ಜವಾಬ್ದಾರಿ ಮಾಡಿದ್ರು ಅವರು. ಅವಾಗ ನಾನು ಸ್ವಲ್ಪ ಹಂಗೆ ಸುಮಾರಾಗಿ ಒಂದು ಏನೋ ಹಂಗೆ ನೋಡ್ಕೊತಾ ಇದ್ದೆ ಅಷ್ಟೇ. ಆದ್ರೆ ನಿಂಗೆ ಹೇಳಿದ್ರ ನನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ, ನಾನು ಇನ್ನ ನನ್ನ ತಮ್ಮ ತಂಗಿ ತಿಳಿದರೆ ಮಾಡ್ಬೇಕು ಅಂತ ಹೇಳಿದ್ರು. ಏನು ಕೇಳಬೇಡ, ಅವ್ರಿಗೆಲ್ಲ ಆಗ್ಬೇಕು ಅಂತ ಹೇಳಿದ್ರು. ನಾವು ಸುಮ್ಮನೆ ಏನೋ ಹಂಗೆ ಮಾಡ್ಕೊಂಡು ಇರೋದೋ ಇಲ್ಲದೋ ಮಾಡ್ಕೊಂಡು. ನೋಡಿ, ದೊಡ್ಡವರಾದ್ರೆ ತುಂಬಾ ಜವಾಬ್ದಾರಿಗಳು ಫ್ರೆಂಡ್ಸ್. ತಮ್ಮ ತಂಗಿ ಮಾಡ್ಬೇಕು ಅಂತ ನಾವು ಅಪ್ಪ ಆಗ್ಲೇ ಹೇಳಿದ್ರಂತೆ. ತಂಗಿಗೂ ಮದ್ವೆ ಮಾಡಿ, ತಮ್ಮಂದಿರಿಗೂ ಎಲ್ಲ ಒಂದು ಮದ್ವೆ ಮಾಡಿ ಈಗ ಒಂದು ಲೆವೆಲಲ್ಲಿ ಇದ್ದೀವಿ. ಇನ್ನು ಮುಂದಕ್ಕೆ ಗಣೇಶ ರಾಯರೇ ದಾರಿ ತೋರಿಸ್ಬೇಕು. ಮತ್ತೆ ಮಮ್ಮಿ ನಿಂಗೆ 10,000 ಕೊಟ್ರೆ ನೀನು ಏನು ತಗೋತೀಯ? ನಾನು ನಿಂಗೆ 10,000 ಕೊಡ್ತೀನಿ, ಏನು ತಗೋತೀನಿ? ನಾನು 10,000 ಕೊಟ್ರೆ ಹಿಂದೆ ಎಲ್ಲ ಕಷ್ಟ ಅನುಭವಿಸಿದ್ದೀನಲ್ವಲ್ಲ, ಮಾಡಿದ್ದೀನಲ್ವಾ, ಅದರಲ್ಲಿ ಅಷ್ಟು ಸ್ವಲ್ಪ ಇಟ್ಟು ಕೂಡಿಟ್ಟಿವಿ. ಸ್ವಲ್ಪ ಏನಾದರೂ ನಮಗೆ ಬಟ್ಟೆನೋ ನಮ್ಗೆ ಏನು ಬೇಕು ಅಂದಿದ್ದು ತಗೊತೀವಿ. ಈಗ ನನಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನೀನೇ ನನಗೆ ತಾಯಿ ಆಗ್ತೀಯ ಮಮ್ಮಿ? ನಾನೇ ತಾಯಿ ಆಗ್ತೀನಿ. ಅಲ್ಲ ಇದ್ರೆ ನೀವು ನಾನೇ ಮಗನಾಗಿ ಬರ್ಬೇಕು ಅಂತ ನೀನು ಇಷ್ಟಪಡ್ತೀಯ ಇಲ್ವಾ? ಇಷ್ಟಪಡ್ತೀನಿ. ಅಷ್ಟು ಒಳ್ಳೆಯವನ ನಾನು? ಅಷ್ಟು ಒಳ್ಳೆಯನು ಅಲ್ವಾ ಕಂದ? ಮತ್ತೆ ನಿನಗೀಗ ನೀ ಮುಂದೆ ಇರೋ ದೊಡ್ಡ ಕನಸು ಯಾವುದು? ನನಗೆ ದೊಡ್ಡ ಕನಸು ಏನಿಲ್ಲ. ನನ್ನ ಮಕ್ಕಳು ಬಿಟ್ಬೇಕು, ಒಂದು ಮದುವೆ ಮಾಡಿ ನನ್ನ ಮನೆ ಕಟ್ಕೊಂಡು ಒಂದು ಊರಲ್ಲಿ ಇದ್ಬಿಟ್ರೆ ಅದೇ ದೊಡ್ಡ ಕನಸು. ಮನೆ ಕಟ್ಟೋದೇ ಒಂದು ದೊಡ್ಡ ಕನಸು. ಒಂದು ಗೂಡು ಅಂತ ಇದ್ಬಿಡ್ಬೇಕು ನಮಗೆ. ಎಲ್ಲಾರು ಮಿಡಲ್ ಕ್ಲಾಸ್ ಹುಡುಗರು ಆಗಲಿ ತಾಯಂದ್ರಿಗಾಗಲಿ ಮನೆ ಕಟ್ಟೋದೇ ದೊಡ್ಡ ಕನಸು ಫ್ರೆಂಡ್ಸ್. ನಾನು ವೆಯ್ಟ್ ಮಾಡ್ತಿದ್ದೀನಿ, ನನ್ನ ಕೈಲಾಗಿರೋಷ್ಟು ನಾನು ಸೇವ್ ಮಾಡ್ತಿದ್ದೀನಿ. ನೋಡೋಣ, ಆ ಗಣೇಶ ರಾಯರಿಗೆ ಬಿಟ್ಟಿದ್ದು.